ಏನಾಗಬೇಕು ಅಲ್ಟಿಮೇಟ್ಲಿ ನಮಗೇನು ಅದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಉಂಟು. ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಸರ್ಕಾರ ನಿದ್ರೆಯಲ್ಲಿದೆ ಅಂತೇಳಿ ಬಿಜೆಪಿ ಕ್ಯಾಂಪೇನ್ ಮಾಡ್ತಾರೆ. ನೋಡಿ, ಇದು ಇಡೀ ದೇಶದಲ್ಲೇ ದಾಖಲೆ. ಇದು 32,000 ಕೋಟಿ ಅಂತ ಈ ವರ್ಷ, ಮುಂದಿನ ವರ್ಷ 58,000. ನೇರವಾಗಿ ಒಂದು ಭ್ರಷ್ಟಾಚಾರ ಇಲ್ಲ, ಒಂದು ಆರೋಪ ಇಲ್ಲ, ಎಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದೀವಿ ನಾವು. BJP ಅವ್ರ ಥರ ಅವ್ರ ಪ್ರಣಾಳಿಕೆಯಲ್ಲಿ ಯಾವ್ದು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಕೇಳಿ ಯಡಿಯೂರಪ್ಪನವ್ರಿಗೆ. ನಾವು 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಜನರಿಗೆ ಮುಟ್ಟಿಸ್ಬಿಟ್ಟಿದ್ದೀವಿ. ಇವತ್ತು ಯುವ ನಿಧಿಯಿಂದ ಯುವ ನಿಧಿ ಪ್ರಾರಂಭ ಆಯಿತು. ಸೊ ಬಹುಶಃ ನನಗೆ ಅನೇಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಕರ್ನಾಟಕಕ್ಕೆ ಬಂದವರು ಹೇಗೆ ನೀವು ಮಾಡಿದ್ರಿ ಅಂತ ನಮಗೆ ಕೇಳ್ತಾ ಇದ್ದಾರೆ. ಇದು ಇಷ್ಟು ಚೆನ್ನಾಗಿ ಹೇಗೆ ನೀವು ಮಾಡಿಸಿದ್ದೀರಾ ಅಂತ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಬೇರೆ ರಾಜ್ಯದವರು ನಮ್ಗೆ ಕೇಳ್ತಾ ಇದ್ದಾರೆ, ಹೇಗೆ ನೀವು ಇಷ್ಟು ಬೇಗ ಮಾಡಿದ್ದೀರಾ ಈ ಕಾರ್ಯಕ್ರಮ? 2 ವರ್ಷ 3 ವರ್ಷ ತೊಗೊಳ್ತಾರೆ. ನಾವು 3 ತಿಂಗಳು 4-5-6 ತಿಂಗಳಲ್ಲಿ ಮಾಡಿಬಿಟ್ಟಿದ್ದೀವಲ್ಲ, ಇದು ನಿಜವಾಗ್ಲೂ ಬಹುಶಃ ದಾಖಲೆ. ಇದು ಇಟ್ ಇಸ್ ಅನ್ ಅಚೀವ್ಮೆಂಟ್. ಸೊ ಅದನ್ನು ನಮ್ಗೆ ಹೆಮ್ಮೆ ಇದೆ. ಸೊ ಯಡಿಯೂರಪ್ಪನವ್ರು ನಿದ್ರೆ ಮಾಡ್ತಾಯಿದೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಎಷ್ಟು ಉಳಿಸಿದ್ದಾರೆ ಅವ್ರಿಗೆ ಕೇಳಬೇಕು. ನಾವು ಎಷ್ಟು ಸುಳ್ಳುಗಳು ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ. CN ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರ ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಯಲ್ಲಿ, ಅವರ ಮಾತುಗಳಲ್ಲಿ ಅವರು ಅನೇಕ ಬಾರಿ ಬಹಿರಂಗವಾಗಿ ಅನೇಕ ವಿಚಾರಗಳು ಹೇಳಿ ಏನನ್ನು ಕೂಡ ಮಾಡದೆ ಹೋಗಿರ್ತಕ್ಕಂಥವ್ರು. ಸೊ ಅವ್ರಿಗೆ ಏನಾಗಬೇಕು ಅಲ್ಟಿಮೇಟ್ಲಿ ನಮಗೇನು ಅದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಉಂಟು. ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಸರ್ಕಾರ ನಿದ್ರೆಯಲ್ಲಿದೆ ಅಂತೇಳಿ ಬಿಜೆಪಿ ಕ್ಯಾಂಪೇನ್ ಮಾಡ್ತಾರೆ. ನೋಡಿ, ಇದು ಇಡೀ ದೇಶದಲ್ಲೇ ದಾಖಲೆ. ಇದು 32,000 ಕೋಟಿ ಅಂತ ಈ ವರ್ಷ, ಮುಂದಿನ ವರ್ಷ 58,000. ನೇರವಾಗಿ ಒಂದು ಭ್ರಷ್ಟಾಚಾರ ಇಲ್ಲ, ಒಂದು ಆರೋಪ ಇಲ್ಲ, ಎಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದೀವಿ ನಾವು. BJP ಅವ್ರ ಥರ ಅವ್ರ ಪ್ರಣಾಳಿಕೆಯಲ್ಲಿ ಯಾವ್ದು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಕೇಳಿ ಯಡಿಯೂರಪ್ಪನವ್ರಿಗೆ. ನಾವು 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಜನರಿಗೆ ಮುಟ್ಟಿಸ್ಬಿಟ್ಟಿದ್ದೀವಿ. ಇವತ್ತು ಯುವ ನಿಧಿಯಿಂದ ಯುವ ನಿಧಿ ಪ್ರಾರಂಭ ಆಯಿತು. ಸೊ ಬಹುಶಃ ನನಗೆ ಅನೇಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಕರ್ನಾಟಕಕ್ಕೆ ಬಂದವರು ಹೇಗೆ ನೀವು ಮಾಡಿದ್ರಿ ಅಂತ ನಮಗೆ ಕೇಳ್ತಾ ಇದ್ದಾರೆ. ಇದು ಇಷ್ಟು ಚೆನ್ನಾಗಿ ಹೇಗೆ ನೀವು ಮಾಡಿಸಿದ್ದೀರಾ ಅಂತ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಬೇರೆ ರಾಜ್ಯದವರು ನಮ್ಗೆ ಕೇಳ್ತಾ ಇದ್ದಾರೆ, ಹೇಗೆ ನೀವು ಇಷ್ಟು ಬೇಗ ಮಾಡಿದ್ದೀರಾ ಈ ಕಾರ್ಯಕ್ರಮ? 2 ವರ್ಷ 3 ವರ್ಷ ತೊಗೊಳ್ತಾರೆ. ನಾವು 3 ತಿಂಗಳು 4-5-6 ತಿಂಗಳಲ್ಲಿ ಮಾಡಿಬಿಟ್ಟಿದ್ದೀವಲ್ಲ, ಇದು ನಿಜವಾಗ್ಲೂ ಬಹುಶಃ ದಾಖಲೆ. ಇದು ಇಟ್ ಇಸ್ ಅನ್ ಅಚೀವ್ಮೆಂಟ್. ಸೊ ಅದನ್ನು ನಮ್ಗೆ ಹೆಮ್ಮೆ ಇದೆ. ಸೊ ಯಡಿಯೂರಪ್ಪನವ್ರು ನಿದ್ರೆ ಮಾಡ್ತಾಯಿದೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಎಷ್ಟು ಉಳಿಸಿದ್ದಾರೆ ಅವ್ರಿಗೆ ಕೇಳಬೇಕು. ನಾವು ಎಷ್ಟು ಸುಳ್ಳುಗಳು ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ. ಅವರ ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಯಲ್ಲಿ, ಅವರ ಮಾತುಗಳಲ್ಲಿ ಅವರು ಅನೇಕ ಬಾರಿ ಬಹಿರಂಗವಾಗಿ ಅನೇಕ ವಿಚಾರಗಳು ಹೇಳಿ ಏನನ್ನು ಕೂಡ ಮಾಡದೆ ಹೋಗಿರ್ತಕ್ಕಂಥವ್ರು. ಸೊ ಅವ್ರಿಗೆ